ರಾಜನಾದವನಿಗೆ ಬೇಟೆ ಎಂಬುದು ಒಂದು ವ್ಯಸನವಿದ್ದಂತೆ. ಬೇಟೆಗಂತ ಹೋಗಿ ಕಾಡಿನಲ್ಲಿ ಹಲ್ದಾಡುತ್ತಾ ಗಂಗಾ ನದಿ ತೀರಕ್ಕೆ ಬಂದ ಹಸ್ತಿನಾವತಿಯ ಮಹಾರಾಜನಾದ ಶಂತನುವಿಗೆ ಆಕೆ ಕಂಡದ್ದು ಅಲ್ಲೇ. ಬಂಗಾರದಂತೆ ಹೊಳೆಯುವ ಮೈ ಬಣ್ಣದ ಆಕೆಯನ್ನ ಕಂಡಾಗ ಅವನಿಗೆ ದಿವ್ಯ ದರ್ಶನದಂತೆ ಗೋಚರಿಸಿತ್ತು. ಅವಳ ವಿಶಾಲವಾದ ಕಣ್ಗಳಿಗೆ ಮನಸೋತು ಹೋಗಿದ್ದ. ಗರಬಡಿದವನಂತೆ ನಿಂತಲ್ಲೇ ನಿಂತು ಅವಳ ಸೌಂದರ್ಯವನ್ನ ತನ್ನ ಕಣ್ಣುಗಳಿಂದ ಹೀರತೊಡಗಿತ್ತು. ಅಪ್ಸರೆ ಅಂತ ಇರತಕ್ಕಂಥ ಅವಳ ಬಳಿಗೆ ಮೆಲ್ಲನೆ ನಡೆದು ಹೋಗ್ಬೇಕಾದ್ರೆ ಅವನ ಹೆಜ್ಜೆಯ ಸಪ್ಪಳವನ್ನ ಕೇಳಿ ಅವಳು ಹಿಂದಕ್ಕೆ ತಿರುಗಿದ್ಲು. ಮಹಾರಾಜನಾದ ಶಂತನವನ್ನ ನೋಡಿ ಆಕೆ ನಾಚಿ ನೀರಾಗಿದ್ಲು. ಅವಳ ಕೆನ್ನೆ ಕೆಂಪಾಗಿತ್ತು. ಸ್ವಲ್ಪ ಹೊತ್ತಿನಲ್ಲೇ ತಲೆ ಎತ್ತಿ ಇವನನ್ನ ನೋಡಿದ್ಲು. ಶಂತನು ಹಿಂಜರಿಯುತ್ತಿದ್ದ ಅವಳ ಕೈಯನ್ನ ಹಿಡಿದು, ಹೇ ಸುಂದರಿ, ಯಾರು ನೀನು? ನಾನು ಹಸ್ತಿನಾವತಿಯ ಮಹಾರಾಜನಾದ ಶಂತನು. ನೀನು ನನ್ನ ಹೃದಯವನ್ನ ಗೆದ್ದಿರುವೆ. ನೀನು ನನ್ನವಳಾಗು. ನೀನಿಲ್ಲದೆ ನಾನು ಬದುಕಲಿಕ್ಕೆ ಅಸಾಧ್ಯವಾಗುತ್ತೆ ಅಂತ ಹೇಳಿದೆ. ಆಗ ಆ ಸುಂದರಿ ನಕ್ಕು, ನಿನ್ನನ್ನ ನೋಡಿದ ಕೂಡಲೇ ನನಗನಿಸಿತ್ತು ಮಹಾರಾಜ, ನಾನು ಗಂಗೆ ಒಂದು ನಿಬಂಧನೆ ಮೇಲೆ ನಾನು ನಿನ್ನ ರಾಣಿಯಾಗ್ತೀನಿ. ನಾನು ಮಾಡುವ ಯಾವುದಕ್ಕೂ ಯಾವಾಗಲೂ ನೀನು ನನ್ನನ್ನ ಏನೂ ಕೇಳಕೂಡದು, ಯಾವುದಕ್ಕೂ ತಡೆಯಬಾರದು. ಹಾಗೆ ಮಾಡಿದ ತಕ್ಷಣ ನಾನು ನಿನ್ನನ್ನ ಬಿಟ್ಟು ಮತ್ತೆಂದು ಬರದಂತೆ ಹೊರಟು ಹೋಗ್ತೇನೆ ಅಂತ ಹೇಳ್ತಾನೆ. ಪ್ರೇಮದ ಹುಚ್ಚಲ್ಲಿರ್ತಕ್ಕಂಥ ಶಂತನು ಮಹಾರಾಜ ಕಣ್ಮುಚ್ಚಿ ಒಪ್ಪಿಕೊಂಡಿದ್ದ ಈ ನಿಬಂಧನೆಯನ್ನು. ಅತ್ಯಂತ ಪ್ರೀತಿಯಿಂದ ಅವಳನ್ನ ರಾಜಧಾನಿಗೆ ಕರೆತಂದಿದ್ದ. ಇತ್ತ ಗಂಗೆ ಶಂತನುವಿನ ರಾಣಿಯಾಗಿದ್ಲು. ಇಬ್ಬರು ಅನ್ಯೋನ್ಯವಾಗಿ ಬಾಳತೊಡಗಿದ್ಲು. ಎಲ್ಲ ದೃಷ್ಟಿಯಿಂದಲೂ ಅವಳು ಆದರ್ಶ ದಂಪತಿ ಅಂತ ಅನ್ಸ್ಕೊಂಡಿದ್ಲು. ಅವಳ ಗುಣ, ರೂಪ, ಲಾವಣ್ಯ, ಇನಿದನಿ ಎಲ್ಲವೂ ಸಹ ಅವನ ಮನಸ್ಸನ್ನ ಹಿಡಿಸಿತ್ತು. ಪ್ರೀತಿಯಲ್ಲಿ ತೇಲ್ತಿರ್ತಕ್ಕಂಥ ಈ ಪ್ರಣಯ ಪಕ್ಷಿಗಳಿಗೆ ಸಮಯ ಕಳೆದೋಗ್ತಿರೋದೇ ಗೊತ್ತಾಗ್ತಿಲ್ಲ. ದಿನಗಳು ಉರುಳಿದಂತೆ, ತಿಂಗಳುಗಳು ಕಳೆದಂತೆ ಅವಳು ಗರ್ಭಿಣಿಯಾಗಿದ್ದಳು. ಅವತ್ತೊಂದಿನ ಹಸ್ತಿನಾವತಿಯ ಸಿಂಹಾಸನಕ್ಕೊಬ್ಬ ಮಗನುಟ್ಟಿದ್ದ. ಈ ವಿಚಾರದಿಂದ ಇಡೀ ಹಸ್ತಿನಾವತಿಯ ಪುರಜನ ಸಂಭ್ರಮದಿಂದ ತೇಲಿ ಹೋಗ್ತಿದ್ರೆ, ಇತ್ತ ಮಹಾರಾಜನಾದ ಶಂತನುವಿನ ಸಂತೋಷಕ್ಕೆ ಪಾರವೇ ಇಲ್ಲ. ಇತ್ತ ಮಹಾರಾಜ ಅತ್ಯಂತ ಸಂಭ್ರಮ ಸಡಗರದಿಂದ ಈಗ ತಾನೇ ಜನಿಸಿರುವ ತನ್ನ ಮಗುವನ್ನು ಹಾಗೂ ತನ್ನ ಅತ್ಯಂತ ಪ್ರಿಯಳಾದ ರಾಣಿಯನ್ನ ನೋಡ್ಲಿಕ್ಕೆ ರಾಣಿಯ ಅಂತಃಪುರಕ್ಕೆ ಹೋಗ್ತಾನೆ. ಆದ್ರೆ ಸಖಿಯರು ಹೇಳಿದ ಮಾತನ್ನ ಕೇಳಿ ಗರ ಬಡಿದವನಂತೆ ನಿಂತ್ಕೊಳ್ತಾನೆ. ಮಹಾರಾಣಿಯವರು ಈಗ ತಾನೇ ಮಗುವನ್ನೆತ್ಕೊಂಡು ಗಂಗಾ ನದಿ ಕಡೆ ಹೋದ್ರು ಅಂತ. ಇತ್ತ ಶಂತನು ಅಚ್ಚರಿಯಿಂದ ಗಂಗಾ ನದಿ ತೀರಕ್ಕೆ ಓಡಿ ಹೋಗಿದ್ದ. ಆದ್ರೆ ಅಲ್ಲಿ ನೋಡಿದ ಬೀಭತ್ಸವವನ್ನ ಶಂತನು ಮಹಾರಾಜ ಜೀವಮಾನದಲ್ಲಿ ಎಂದಿಗೂ ಮರಿಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಆಗ ತಾನೇ ಹುಟ್ಟಿರ್ತಕ್ಕಂಥ ಹಸ್ತಿನಾವತಿಯ ಮಹಾರಾಜನಾಗುವಂತಹ ಎಳೆ ಕೂಸನ್ನ ಆ ಗಂಗಾ ನದಿಯಲ್ಲಿ ಎಸೆದು ಬಿಟ್ಟಿದ್ದು. ದೊಡ್ಡ ಹೊರೆಯನ್ನ ಇಳಿಸಿಕೊಂಡವಳಂತೆ ಅವಳ ಮುಖಭಾವವನ್ನ ಕಂಡು ಬೆಚ್ಚಿ ಬಿದ್ದಿದ್ದು. ಆದರೂ ಸಹ ಅವಳ ನಿಬಂಧನೆಯಂತೆ ಅವನು ಏನನ್ನೂ ಕೇಳಲಿಲ್ಲ, ಯಾವುದನ್ನು ತಡೆಯಲಿಲ್ಲ. ಶಂತನು ಮಹಾರಾಜ ನಿಧಾನವಾಗಿ ಅರಮನೆ ಕಡೆಗೆ ನಡೆದ. ಯಾವುದೇ ಕಾರಣಕ್ಕೂ ತನ್ನ ರಾಣಿಯ ಇಚ್ಛೆಯ ವಿರುದ್ಧವಾಗಿ ನಾನು ಏನನ್ನು ಕೇಳುವುದಿಲ್ಲ, ಹೇಳುವುದಿಲ್ಲ ಅಂತ ಸುಮ್ಮನಾಗಿದ್ದ. ಆ ದಂಪತಿ ಮತ್ತೆ ಪ್ರೀತಿ ಸಂತೋಷದಿಂದ ತಮ್ಮ ಜೀವನವನ್ನ ಕಳೀತಾ ಇದ್ರು. ಸರಿಯಾಗಿ 1 ವರ್ಷದ ನಂತರ ಇದೇ ರೀತಿಯ ಘಟನೆ ಪುನರಾವರ್ತನೆಯಾಗಿತ್ತು. ಇನ್ನೊಮ್ಮೆ, ಮಗದೊಮ್ಮೆ, ಮತ್ತೊಮ್ಮೆ ಹೀಗೆ ರಾಜನ 7 ಜನ ಮಕ್ಕಳು ಒಬ್ಬರಾದ ಮೇಲೆ ಒಬ್ಬರಂತೆ ಗಂಗಾ ನದಿಗೆ ಸಮರ್ಪಿತರಾಗಿ ಹೋಗಿದ್ರು. ಪ್ರೇಮದಿಂದ ಕುರುಡನಾಗಿದ್ದ ಮಹಾರಾಜ ತನ್ನೆಲ್ಲ ದುಃಖವನ್ನ ನುಂಗಿಕೊಂಡಿದ್ದ. ಗಂಗೆ ಅವನ ಜೀವದ ಜೀವವಾಗಿ ಹೋಗಿದ್ಲು. ಅವಳಿಲ್ಲದ ಬದುಕನ್ನ ಊಹಿಸಿಕೊಳ್ಳಲಿಕ್ಕೂ ಕಷ್ಟವಾಗ್ತಿತ್ತು ಮಹಾರಾಜನಿಗೆ. ಆದ್ರೆ ಹಸ್ತಿನಾವತಿಯ ಸಿಂಹಾಸನದ ಗತಿ ಏನು? ಹೀಗೆ ಹುಟ್ಟಿದಂತಹ ಎಲ್ಲ ಮಕ್ಕಳನ್ನ ನದಿಗೆ ಬಿಡ್ತಾದ್ರೆ ಈ ಸಿಂಹಾಸನದ ವಾರಸುದಾರ ಯಾರಾಗ್ತಾರೆ? 1 ವರ್ಷದ ನಂತರ 8ನೇ ಮಗುವಿಗೆ ಜನ್ಮ ನೀಡಿದ ಗಂಗೆ ತಕ್ಷಣವೇ ಆ ಮಗುವನ್ನ ಎತ್ತಿ ಗಂಗಾ ನದಿ ಕಡೆಗೆ ಓಡಿ ಹೋಗಿತ್ತು. ದುಃಖ ರೋಷಗಳಿಂದ ರೋಸಿ ಹೋಗಿದ್ದ ಮಹಾರಾಜ ಅವಳ ಹಿಂದೆನೇ ಓಡಿ ಹೋಗಿದ್ದ. ಅಂದು ಮಹಾರಾಜ ಅತ್ಯಂತ ಬಿರುನುಡಿಗಳನ್ನಾಡಿದ್ದ. ಗಂಗಾದೇವಿ ಆ 8ನೇ ಮಗುವನ್ನ ಗಂಗಾ ನದಿಯಲ್ಲಿ ಎಸೆಯುವುದನ್ನ ತಡೆದಿದ್ದ ಮಹಾರಾಜನಾದ ಶಂತನು. ಎಂತ ಅಮಾನುಷ ಕೆಲಸ ಇದು ಗಂಗೆ! ಯಾಕೆ ಹೀಗೆ ಹುಟ್ಟಿದಂತಹ ಎಲ್ಲ ಮಕ್ಕಳನ್ನ ನದಿಗೆ ಎಸಿತಾ ಇದೀಯಾ? ಇದನ್ನ ನಾನು ಸಹಿಸಲಾರೆ, ಈ ಮಗುವನ್ನಾದರೂ ನನಗೆ ಕೊಟ್ಬಿಡು ಅಂತ ಕೇಳ್ಕೊಳ್ತಾರಂತೆ ಶಂತನು. ಗಂಗೆಯ ಮುಖದಲ್ಲಿ ವಿಚಿತ್ರವಾಗಿರತಕ್ಕಂಥ ನಗು, ಸಂತೋಷ ದುಃಖಗಳನ್ನ ಸಮನಾಗಿ ಬೆರೆಸಿದಂತಹ ನಗು. ಹಾಗಾದ್ರೆ ಆ 8ನೇ ಮಗುವನ್ನ ಮಹಾರಾಜನಾದ ಶಂತನುವಿಗೆ ನೀಡ್ತಾಳ ಗಂಗಾದೇವಿ. ಕೊಟ್ಟ ಮಾತಿನಂತೆ ಗಂಗಾದೇವಿ ಶಂತನು ಮಹಾರಾಜನನ್ನ ಅಲ್ಲೇ ಬಿಟ್ಟು ಹೋಗ್ತಾಳ. ಹಾಗಾದ್ರೆ ಮಹಾಭಾರತದಲ್ಲಿ ಬರುವ ಅತ್ಯಂತ ಪ್ರಮುಖ ಪಾತ್ರವೆನಿಸಿಕೊಳ್ಳುವ ಆ ಮಗು ಯಾರು? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್. ಅದುವರೆಗೂ ನಾನು ನಿಮ್ಗಾಗಿ ಕಾಯ್ತಾ ಇರ್ತೀನಿ. ಹರೇ ಕೃಷ್ಣ.